ವಿದ್ಯಾರ್ಥಿಗಳೇ, ಇದು ವಿಚಾರ ವ್ಯವಹಾರಿಕ ಲೆಕ್ಕ ನೋಡ್ರಿ, ಮಾಡ್ರಿ, ಚಂದಂಗ ನೋಡ್ಕೊರಿ. ಒಂದು ಕಾರ್ಖಾನೆ 2 ತಿಂಗಳ ಆದಾಯ ರೂಪಾಯಿ 7,86,504. ಮೊದಲನೇ ತಿಂಗಳ ಖರ್ಚು 3,27,510. ಎರಡನೇ ತಿಂಗಳ ಖರ್ಚು ರೂಪಾಯಿ 2,34,100. ಹಾಗಾದರೆ ಆ 2 ತಿಂಗಳಲ್ಲಿ ಆದ ಉಳಿತಾಯ ಎಷ್ಟು? ಉಳಿತಾಯ ಬರಬೇಕಾದ್ರೆ ನೀವೇನು ಮಾಡಬೇಕಪ್ಪ ಅಂದ್ರೆ, ಒಟ್ಟು ಆದಾಯದಾಗ 2 ತಿಂಗಳದ ಒಟ್ಟು ಖರ್ಚನ್ನು ಕಳೆದರೆ ಉಳಿತಾಯ ಬರ್ತದೆ. ಇಷ್ಟು ಮಾತ್ರ ನಾ ಹೇಳ್ತಾನೆ. ಇದನ್ನು ಯಾರು ಮಾಡ್ತೀರಿ ಮಾಡ್ರಿ, ನಾ ತಿಳಿಸ್ತಾನೆ ನೋಡಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಮೊದಲು ನಿಮ್ಗೆ ಗುರ್ತಿರ್ಬೇಕ. ನಿಮಗೆ ಕೆಲವೊಂದು ವಿಚಾರ ಮಾಡತಕ್ಕಂಥ ಲೆಕ್ಕಗಳು ಏನಾರ ಆದಾಯ ಕೊಟ್ಟಾನ, 2 ತಿಂಗಳ ಖರ್ಚು ಕೂಡಿಸ್ಕೊಂಡು ಆದಾಯದಲ್ಲಿ ಕಳೆದರೆ ಏನು ಬರ್ತದೆ? ಉಳಿತಾಯ ಬರ್ತದ. ಇದನ್ನು ತಿಳ್ಕೊಬೇಕು ನೀವು. ಆಮೇಲೆ ಇಂಥ ವಿಷಯ ಲೆಕ್ಕಗಳು, ಆದಾಯ ಅಂದರೆ ಏನು? ಗಳಿಕೆ. ಅವನ ಗಳಿಕೆ ಏನು? 2 ತಿಂಗಳಲ್ಲಿ ಅವನಿಗೆ ಆದ ಗಳಿಕೆ ಎಷ್ಟು ಅಂದ್ರೆ 7,86,504. 2 ತಿಂಗಳದ ಆದಾಯ ಅಂದ್ರೆ ಅವನು ಗಳಿಸಿದ ಒಟ್ಟು ಹಣ ಎಷ್ಟು? 7,86,504 ಗಳಿಸ. ಮೊದಲನೇ ತಿಂಗಳ ಖರ್ಚು 3,27,510. ಎರಡನೇ ತಿಂಗಳ ಖರ್ಚು 2,34,100. ಹಾಗಾದರೆ ಆ 2 ತಿಂಗಳಲ್ಲಿ ಆದ ಉಳಿತಾಯ ಎಷ್ಟು ಅಂದ್ರೆ, ಉಳಿತಾಯ ಬರೋಬ್ಬರಿ ಇದನ್ನು ನೀವು ತಿಳ್ಕೊಬೇಕು. ಮೊದಲು ಉಳಿತಾಯ ಬರೋಬ್ಬರಿ ಆದಾಯ ಮೈನಸ್ 2 ತಿಂಗಳದ ಖರ್ಚು. 2 ತಿಂಗಳದ ಒಟ್ಟು ಖರ್ಚು. 2 ತಿಂಗಳದ ಒಟ್ಟು ಖರ್ಚನ್ನು ಕೂಡಿಸಿ ನೀವು ಕಳೆದ್ರಿ ಅಂತಂದ್ರೆ ಏನು ಬರ್ತದೆ? ಆದಾಯ. ಈಗ 2 ತಿಂಗಳ ಖರ್ಚು ನಾವು ಮೊದಲ ಕೂಡಿಸ್ಕೊಂಡು ಎಲ್ಲ ಸ್ಥಾನ ಬೆಲೆ ಅದು ಏನೂ ತಪ್ಪಬಾರದು. 3,27,510. ಇದು 1ನೇ ತಿಂಗಳ ಖರ್ಚು. 2ನೇ ತಿಂಗಳ ಖರ್ಚು 2 ಲಕ್ಷ. ಇದು ಖರ್ಚಿನ ಭಾಗ ನೆನಪಿರಲಿ. ಇದು ಖರ್ಚು. ಒಟ್ಟು ಖರ್ಚು ಅಂದ್ರೆ ಖರ್ಚನ್ನು ನೀವು ಕೂಡಿಸ್ಕೋಬೇಕು. ಒಟ್ಟು ಖರ್ಚಿಗೆ ನೀವು ಮಾಡಲಿಕ್ಕಂಥದ್ದು. ಒಟ್ಟು ಖರ್ಚು ಅಂದ್ರೆ ಏನು? 1ನೇ ತಿಂಗಳದ ಖರ್ಚು ಮತ್ತು 2ನೇ ತಿಂಗಳ ಖರ್ಚನ್ನು ನಾವು ಕೂಡಿಸಿರ್ಬೇಕು. 2,34,100. ಇದು ಮೊದಲ ಖರ್ಚು ತಕ್ಕೋರಿ. ಪೂಜೆ 1 5 1 6 4 7 4 11 3 3 6 3 2 5 5,61,610 ಖರ್ಚು ಬಂತು. ನೋಡ್ಕೋಬೇಕು, ಯಾಕೆ ತಪ್ಪು ಬಂತು. ಇನ್ನು ಉಳಿತಾಯ ಬರೋಬ್ಬರಿ ಇನ್ನು ಬರ್ತದೆ. ಉಳಿತಾಯ ಬರೋಬ್ಬರಿ ಆದಾಯ ಮೈನಸ್ ಖರ್ಚು, ಒಟ್ಟು ಖರ್ಚು. ಆದಾಯ ಮೈನಸ್ ಒಟ್ಟು ಖರ್ಚು. ಇಲ್ಲಿ ಸ್ಥಾನ ಬೆಲೆ ತಪ್ಪಬಾರ್ದು. ಆದಾಯ ಎಷ್ಟದ? 7,86,504. 2 ತಿಂಗಳದ ಒಟ್ಟು ಖರ್ಚು ಎಷ್ಟದ? ಮೈನಸ್ ಮಾಡ್ರಿ. ಎಷ್ಟದ? 5,61,610. ಇದನ್ನ ಕಳೀರಿ, ಬರೋಬ್ಬರಿ ಉಳಿತಾಯ ಬರ್ತದೆ. 4ಕ್ಕೆ 4, 1ಕ್ಕೆ 1. 15ರಾಗ 6 ಆದ್ರೆ 9, ಕೈಲ ಬಂತು 1. 6ರಾಗ 2 ಆದ್ರೆ 4, 8ರಾಗ 6 ಆದ್ರೆ 2, ಮುಂದೆ 7ರಾಗ 5 ಆದ್ರೆ 2. 2,24,000. 2,24,894 ಬಂತ ನೋಡ್ರಿ. 4ಕ್ಕೆ 4 ಕೂಡ್ಸಲ್ಲಿ ಏನಾಗ್ಯದ ನಾನು ನೋಡ್ರಿ. 5 1 6 ಕರೆಕ್ಟ್ ಅದ. 500 7,86,504 ಮತ್ತು ಹಂಗಾಗ್ತದೆ. ಏನಾಗ್ಯದ ನೋಡ್ರಿ. ಇಲ್ಲಿ ಎಷ್ಟದ? 504 ಅದ. ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡ್ರಿ. ಇನ್ನೊಂದ್ಸಲ ಇದು ಖರ್ಚು ಪೂಜೆ 1,
5 1 6 7 4 11 3 3 6 3 2 5 ಓಕೆ 7 86 504 ಮೈನಸ್ 5 61 5 5 61 610 ಯಾಕೆ ನೋಡ್ರಿ ಅಂದ್ರೆ ಒಟ್ಟು ಖರ್ಚು 610 ಆಯ್ತು 5 61 610 2 24 ಹೌದು ನಾವು ಶಾಣ್ಯಾರಿದ್ದೀವಿ ಸ್ವಲ್ಪ ನಮಗೂ ಅರು ಹಿಡಿಲಿಕ್ಕೆ ಹತ್ತದ್ದು ಕರೆಕ್ಟ್ 4ಕ್ಕೆ 4 10ರಾಗ 1 ಆದ್ರೆ 9 ಕೆಲ ಬಂತು 1 15ರಾಗ 7 ಆದ್ರೆ ಎಷ್ಟು 8 ಕೆಲ ಬಂತು 1 6ರಾಗ 2 ಆದ್ರೆ 4 8ರಾಗ 6 ಆದ್ರೆ 2 7ರಾಗ 5 ಆದ್ರೆ 2 ಇಲ್ಲೇ ನಾವು 1ಕ್ಕೆ ತಾಳು 1 ಇಟ್ಬಿಟ್ಟು ಸಾರಿ 4ಕ್ಕೆ 4 10ರಾಗ 1 ಆದ್ರೆ 9 ಕೆಲ ಬಂತು 1 15ರಾಗ 7 ಆದ್ರೆ 8 ಕೆಲ ಬಂತು 1 6ರಾಗ 2 ಆದ್ರೆ 4 8ರಾಗ 6 ಆದ್ರೆ 2 7ರಾಗ 5 ಆದ್ರೆ 2,24,894 ಆನ್ಸರ್ ಎಷ್ಟು ನೋಡಿ ಆನ್ಸರ್ ಈಸ್ ಈಕ್ವಲ್ ಟು 2,24,894 ಉತ್ತರ ಸಂಖ್ಯೆ ಬಿ. ಇಂಥ ಗಣಿತಗಳು ಮಾಡಲು ಒಂದು ಸ್ವಲ್ಪ ಹೆಚ್ಚಾಗ್ತಿರ್ತಾವ ನೋಡ್ಬೇಕಷ್ಟೇ. ನಾ ತಪ್ಪು ತಿಳಿಸೋಣ ಅಂತಲ್ಲ, ನೀವು ತಿಳ್ಕೋಬೇಕಾದ್ರು ಒಟ್ಟು ಖರ್ಚು ಉಳಿತಾಯ ಬರೋಬ್ಬರಿ ಆದಾಯ ಮೈನಸ್ ಒಟ್ಟು ಖರ್ಚು ನೋಡಿ ಇಂಥವು ಬಂದು ಅಂದ್ರೆ ಮುಂದೆ ಲೆಕ್ಕ ಮಾಡಿ.